ಚಳ್ಳಕೆರೆ ನಗರದ ಪಾವಗಡ ರಸ್ತೆಯಲ್ಲಿರುವ ಮುರಾರ್ಜಿ ವಸತಿ ಶಾಲೆಯಲ್ಲಿ ಗುರುವಾರ 12 ಗಂಟೆಗೆ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮವನ್ನು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಘುಮೂರ್ತಿ ಅವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಘುಮೂರ್ತಿ ಅವರು, ಗಿಡ ಮರಗಳು ಚೆನ್ನಾಗಿದ್ದರೆ ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ, ಉತ್ತಮವಾದ ಗಾಳಿ ಸಿಗುತ್ತದೆ ಗಿಡ ಮರಗಳು ಚೆನ್ನಾಗಿದ್ದರೆ ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು. ಪರಿಸರ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯ. ಮಾನವನಲ್ಲಿ ಸಾಮಾಜಿಕ ಜವಾಬ್ದಾರಿ ಎಂಬುದು ಇದ್ದರೆ ಎಲ್ಲರೂ ಕೂಡ ಪರಿಸರ ಸಂರಕ್ಷಣೆ ಮಾಡಿ ಬೆಳೆಸಲು ಮುಂದಾಗುತ್ತಾರೆ ಎಂದು ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದಂಥ ಕವಿತಾ, ಸುಮಾ ಹಾಗೂ ವೀರಭದ್ರಯ್ಯ, ರಮೇಶ್ ಗೌಡ ಹಾಗೂ ಅರಣ್ಯ ಅಧಿಕಾರಿಯಾದಂಥ ಬಹುಗುಣ, ಡಿವೈಎಸ್ಪಿ ರಾಜಣ್ಣ ಸೇರಿದಂತೆ ಮುರಾರ್ಜಿ ವಸತಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೂಡ ಇದ್ದರು. ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಕೂಡ ಮಾತನಾಡಿದರು. ಗಿಡ ನೆಡೋದ್ರ ಮುಖಾಂತರ ಅದನ್ನ ವನಮಹೋತ್ಸವನ ಆಚರಣೆ ಮಾಡೋದ್ರ ಮೂಲಕ ಇದು ಈ ವರ್ಷದ ಏನಿದೆ ಇವತ್ತು ಚಾಲು ಆಗಿದೆ, ಇದು ನಡೀತಾ ಇರ್ತದೆ ನಿರಂತರ. ಆದರೆ ಆಚರಣೆ ಇವತ್ತು ನಡೀತಾ ಇದೆ. ಖಂಡಿತವಾಗ್ಲೂ ಈಗಾಗಲೇ ನಿಮ್ಮ ಟೀಚರ್ ಅವ್ರು ಹೇಳಿದಂತೆ, ಬಹುಶಃ ನಮ್ಮ ರಾಜಣ್ಣವ್ರು ಹೇಳಿದಂತೆ ಭಾಳಷ್ಟು ಮುಖ್ಯ. ಏನು ಪರಿಸರಕ್ಕೆ ನೋಡ್ಕೋಬೇಕು ಅಂದರೆ ಮುಖೇನ ಮಾಡೋದಕ್ಕೋಸ್ಕರ ವನ ಭಾಳಷ್ಟು ಮುಖ್ಯ. ಏನು ಗಿಡ ಮರಗಳು ಇದ್ರೇನೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಏನು ಭೂಮಿ ಮಾಲಿನ್ಯ ಮಾಡೋಂಥದ್ದು, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಇವೆಲ್ಲನೂ ಕೂಡ ಒಂದಕ್ಕೊಂದು ಅವು ಸರ್ಕಲ್ ಇರ್ತದೆ.